ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿಗಳು. ಇವತ್ತು ವೃಷಭ ರಾಶಿಯವರಿಗೆ ಸಿಕ್ಕಾಬಟ್ಟೆ ರಾಜಯೋಗ ಈ 7ನೇ ತಿಂಗಳಲ್ಲಿ ಕಾಯ್ತಾ ಇದೆ. ಭಾಳ ಬಂಗಾರದಂಥ ಟೈಮ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಬಂಗಾರದಂಥ ಟೈಮ್ ನಡೀತಾ ಇದೆ. ಯಾಕಂದರೆ ಗುರುಗ್ರಹನೇ ನಿಮಗೆ 11ನೇ ಮನೆ ನೋಡ್ತಿದ್ದಾನೆ. ಕಟಕ ರಾಶಿಲಿ ಉಚ್ಚನಾಗಿ 11th ಲಾರ್ಡ್ನ ನೋಡ್ತಿದ್ದಾನೆ. 11th ಲಾರ್ಡಲ್ಲಿ ಶನಿ ಕೂಡ ಇದ್ದಾನೆ. 11th ಲಾರ್ಡಲ್ಲಿ ಶನಿ ಇರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ಗುರು 11ನೇ ಮನೆ ಅಧಿಪತಿನ ನೋಡಿ, ಗುರುನೇ ನೋಡೋದ್ರಿಂದ ವಿಪರೀತ ರಾಜಯೋಗ. ಯಾರ ಜಾಗದಲ್ಲಿ ಗುರು ಶನಿ ನೋಡ್ತಾ ಇದ್ದಾರೋ, ಯಾರ ಜಾಗದಲ್ಲಿ ಗುರು ಶನಿ ಒಟ್ಟಿಗೆ ಇದ್ದಾರೋ ಅವ್ರಿಗೆಲ್ಲ ತುಂಬ ರಾಜಯೋಗ. ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಗುರು ಮತ್ತು ಶನಿ ಒಟ್ಟಿಗೆ ಇದ್ದಾರೆ ಅಂತ ನಾನೇ ಪ್ರೆಡಿಕ್ಷನ್ ಮಾಡಿದ್ದೆ. ಅವ್ರು ಸಿ ಎಮ್ ಆಗ್ತಾರೆ ಅಂತಲೂ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಆದರೆ ಮುಹೂರ್ತ ಸರಿಯಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಆದರೆ ಸಿ ಎಮ್ ಆಗ್ತಾರೆ ಅಂತ ಹೇಳಿದ್ದೆ 100%. ಅವ್ರಾಗೋತ್ತಿಗೆ ಚೆನ್ನಾಗಿ ಆಗ್ತಾರೆ ಅಂತ. ಈ 11ನೇ ಮನೆ ಅಧಿಪತಿಗೆ 11ನೇ ಮನೆ ಅಧಿಪತಿ ನೋಡಿದಾಗ ತುಂಬ ರಾಜಯೋಗವನ್ನು ಕೊಡ್ತಾನೆ ವೃಷಭ ರಾಶಿ. ಈ ತಿಂಗಳಲ್ಲಿ ತುಂಬ ಅಷ್ಟ ಐಶ್ವರ್ಯ. ಯಾಕಂದರೆ ಬುಧ, ಸೂರ್ಯ, ಶುಕ್ರ ಗ್ರಹಗಳು ತುಂಬ ಜಾಸ್ತಿ ಇದೆ. ಈ ತಿಂಗಳಲ್ಲಿ ನಿಮಗೆ ಸಂಪಾದನೆ ಜಾಸ್ತಿ ಇರುತ್ತೆ. ನೋಡಿ, ಡಿ ಕೆ ಶಿವಕುಮಾರ್ ಕೂಡ ಸ್ಟೋನನ್ನು ಯೂಸ್ ಮಾಡಿದ್ದಾರೆ. ಅವ್ರ ಮೇಲೆ ಬಂಗಾರದ ಅಂಗಡಿನೇ ಇರ್ಬೋದು. ಅವ್ರಿಗೆ ಬಂಗಾರದ ಅಂಗಡಿ, ಚಿನ್ನದ ಅಂಗಡಿ ಇರ್ಬೋದು. ಅದು ಮೈ ಮೇಲೆ ಹಾಕ್ಬೇಕಲ್ಲ, ಮನೇಲಿ ಇಡಬೇಕಲ್ಲ. ಹಾಗಾಗಿನೇ ಸ್ಟೋನನ್ನು ನೀವು ಯೂಸ್ ಮಾಡಿದಷ್ಟು ಆ ಕ್ರಿಸ್ಟಲ್ ಸಂಬಂಧಪಟ್ಟಂಥ ಸ್ಟೋನು ಮತ್ತು ನವರತ್ನಗಳು ಸ್ಟೋನ್ನ ಯೂಸ್ ಮಾಡಿದ್ರೆ ಸಖತ್ ಪಾಸಿಟಿವ್ ಬರುತ್ತೆ. ನಿಮ್ಮ ಲೈಫಲ್ಲಿ ಲಕ್ಕಿ ಡೇಟ್, ಲಕ್ಕಿ ನಕ್ಷತ್ರದಲ್ಲಿ ಕೆಲಸವನ್ನು ಮಾಡೋದ್ರಿಂದ ನಿಮ್ಗೆ ಅಪಾರವಾದ ಯೋಗವನ್ನು ಕೊಡುತ್ತೆ. ಮತ್ತು ಯಾವ ಟೈಮಲ್ಲಿ ವೃಷಭ ರಾಶಿಯವರು ಕೆಲಸ ಮಾಡಿದಾಗ ನೀವು ಅತಿ ಹೆಚ್ಚು ಶುಕ್ರ ಹೋರೆಯಲ್ಲಿ ಕೆಲಸ ಮಾಡೋದು, ಶನಿ ಹೋರೆಯಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಸಾಕಷ್ಟು ರಿಸಲ್ಟ್ ಬರುತ್ತೆ. ಬುಧನ ಹೋರೆಯಲ್ಲಿ ಕೆಲಸ ಮಾಡೋಕು ನಮ್ಮಲ್ಲಿ ಅದೊಂದು ಪೇಪರ್ ಸಿಗುತ್ತೆ. ನೀವು ನಮ್ಮಲ್ಲಿ ಆರ್ಡ್ರ್ ಮಾಡಿ, ಫೋನ್ ಮಾಡಿ ನೀವು ತರಿಸ್ಕೊಳ್ಳಿ. 100% ಖಂಡಿತ ಕೂಡ ನಿಮ್ಮ ಜಾತಕನಾದ್ರು ತರಿಸ್ಕೊಳ್ಳಿ. ಇಲ್ಲ ಅದೊಂದು ಪೇಜ್ ನನಗೆ ಕಳಿಸ್ಕೊಡಿ ಅಂದರೆ ಖಂಡಿತ ಕೂಡ ನಾವು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಅದನ್ನು ನಿಮ್ಗೆ ಓರೆಯನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆ ಓರೆ ಪದ್ಧತಿನ ನಾನೇ ತಗೊಬಂದಿದ್ದೆ. 100% ನಾನು 19 ಪೇಜನ್ನ ನಾನು ಆಪೇಸ್ ಮಾಡಿದೆ. ಬತ್ತಾ ಬಿಡ್ತಾ ಇದ್ದೆ. ಅಂದರೆ ಎಲ್ಲರಿಗೂ ಕೂಡ ನಾನು ಕ್ಲಾಸ್ ಮಾಡೋದ್ರಿಂದ ಇವತ್ತರೆಗೂ ಯಾರು ಏನೇ ಅಸ್ಟ್ರಾಲಜಿ ನ್ಯೂಮರಾಲಜಿ ಮಾಡೋದು ನನ್ನ ಮಾತಾಡ್ದಂಗೆ ಇರುತ್ತೆ. 100% ನಾನು ಯಾರ್ದನ್ನು ಕಾಪಿ ಮಾಡೋಕ್ಕೆ ನಂಗೆ ಟೈಮೇ ಇಲ್ಲ, ಮಾಡೋದು ಇಲ್ಲ. ನಾನು ವೃಷಭ ರಾಶಿಯರು ಹೋಗ್ಬೇಕಾರದು ಒಂದು ಟೆಂಪಲ್ಲು, ನಿಮ್ಮ ಮನೇಲಿ ಇಡಬೇಕಾರದು. ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ನೀವು 100% ಈ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಟು ನೋಡಿ. ತುಂಬ ನವರತ್ನಗಳು, ಕುಬೇರ ಸ್ಟೋನು, ಬುಧಗ್ರಹ ಸ್ಟೋನು, ಶುಕ್ರಗ್ರಹ ಸ್ಟೋನ್ ಎಲ್ಲ ಇರುತ್ತೆ. ವೃಷಭ ರಾಶಿಯರು ಎನಿ ಟೈಮ್ ನಿಮ್ಮ ಕೈಯಲ್ಲಿ ಒಂದು ಶುಕ್ರ ಗ್ರಹದ ಬ್ರಾಸ್ಲೆಟು ನನ್ನಲ್ಲಿ ಸಿಗುತ್ತೆ. ಖಂಡಿತ ಕೂಡ ನೀವು ಧರಿಸಿ. ತುಂಬ ಎವ್ರಿಗ್ರೀನ್ ನೀವು ಗಂಡ ಹೆಂಡ್ತಿ ಜಗಳಾಡಿರ್ರಿ, ಈ ಸ್ಟೋನ್ ಯೂಸ್ ಮಾಡಿರಿ, ಸರೋಗುತ್ತೆ ರೀ. ಅಷ್ಟು ಯೋಗ ಕೊಡುತ್ತೆ. ಆದರೆ ನಿಮ್ಗೆ ಒಂದು ಏನಪ್ಪ ಅಂದರೆ, ಶುಕ್ರ ಗ್ರಹಕ್ಕೆ ಭಾಳ ಇಷ್ಟವಾದಂಥದ್ದು ಅವರೇಕಾಳು. ಅವರೇಕಾಳನ್ನು ನಿಮ್ಮನಲ್ಲಿ ಭಾಳ ವಿಶೇಷವಾಗಿ ನಿಮ್ಮ ಕ್ಯಾಶ್ ಮೇಲೆ ಬಿಳಿ ಅವರೇಕಾಳನ್ನ ತೆಗೆದಿಟ್ಕೊಳ್ಳಿ. ಬಿಳಿ ಅವರೇಕಾಳು ಗದ್ಗೆ ಅಂಗಡಿಲಿ ಹೋಗಿ ಕೇಳಿ. ಮಾಮೂಲಿ ಅವರೇಕಾಳಲ್ಲ, ಬಿಳಿ ಅವರೇಕಾಳು ಯೂಸ್ ಮಾಡಿ, ತುಂಬ ಪಾಸಿಟಿವ್ ಬರುತ್ತೆ. ಮತ್ತು ನೀವು ಏನಾದ್ರು ಒಂದ್ಸರಿ ಶುಕ್ರನ ಯೋಗ ಸಿಕ್ಕಾಪಟ್ಟೆ ಪಡ್ಕೋಬೇಕು ಅಂದರೆ ತಿರುಚಲಿ ಶ್ರೀರಂಗಂ ದರ್ಶನ ಮಾಡಿ. ಭಾಳ ಅದ್ಭುತವಾದ ಶುಕ್ರನ ಕ್ಷೇತ್ರ ಆಗುತ್ತೆ. ಕಂಜನೂರು ಶುಕ್ರ ಗ್ರಹನ ಆರಾಧಿಸಿ, ತುಂಬ ಒಳ್ಳೆಯದಾಗತ್ತೆ. ಮತ್ತು ಮುತ್ಕುದಿಲಲ್ಲಿ ಊಟ ಮಾಡಿ, ತುಂಬ ರಿಸಲ್ಟನ್ನು ಕೊಡುತ್ತೆ. ವೃಷಭ ರಾಶಿಯರು ಒಂದು ಡ್ರಾಪ್ ತುಪ್ಪನಾರಾಗಲಿ ಎಲೆ ಮೇಲೆ ಹಾಕಿ ಎಲೆನ ಸರಿಬಿಟ್ಟು ಊಟ ಮಾಡಿ. ಅದು ಇಲ್ಲೇ ಬಾಳೆ ಎಲೆ ಆಗಿರ್ಬೋದು, ಊಟದ ತಟ್ಟೆ ಆಗಿರ್ಬೋದು, ಒಂದು ಡ್ರಾಪು ಶುಕ್ರ ಅದರಲ್ಲಿ ತುಂಬ ವಾಸ ಮಾಡ್ತಾನೆ. ಅದ್ಭುತವಾದ ವೈಬ್ರೇಷನ್ನು, ಅದ್ಭುತವಾದ ಲಕ್ಕನ್ನು ಕೊಡ್ತಾನೆ. ಭಾಳ ವಿಶೇಷವಾದಂಥ ಸಕ್ಸಸ್ಸನ್ನು, ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾರೆ. ಅದ್ಭುತವಾದ ಯೋಗವನ್ನು ಈ ಒಂದು 7ನೇ ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ಲಿ ಒಂದು 100 ರೂಪಾಯಿ ದುಡಿಯೋದು 100 ರೂಪಾಯಿ ದುಡಿಬೋದು, 50 ರೂಪಾಯಿ ದುಡಿಬೋದು. ಆದರೆ 40 ರೂಪಾಯಿ 30 ರೂಪಾಯಿ ಆಗಲ್ಲ. ಸಖತ್ ನಿಮಗೆ 50ಇಂದ 100% ನಿಮ್ಮ ಟೈಮ್ ಚೆನ್ನಾಗಿದೆ. ಈ ಚೆನ್ನಾಗಿರೋಕ್ಕೋಸ್ಕರ ನಮ್ಮಲ್ಲಿರೋಂಥ ವಾಸ್ತು ಕಿಟ್ಟನ್ನು ಬಿಡುಗಡೆ ಮಾಡಿದ್ವಿ. ಇದನ್ನು ಯೂಸ್ ಮಾಡಿದಷ್ಟು ನಿಮಗೆ ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟ ಐಶ್ವರ್ಯನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಯಾಕೆ ಈ ಥರದ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಟೈಮ್ ಚೆನ್ನಾಗಿರೋದನ್ನ ಬಳಸ್ಕೊಳ್ಳಿ. ನೀವು ಏನಪ್ಪ ಅಂದರೆ ಸ್ವಲ್ಪ
ವೈಟ್ ಕಲರ್ ಬಟ್ಟೆಗಳು ಯೂಸ್ ಮಾಡೋದು, ಬ್ಲೂ ಕಲರ್ ಯೂಸ್ ಮಾಡೋದು, ಗ್ರೀನ್ ಕಲರ್ ಯೂಸ್ ಮಾಡೋದು ತುಂಬ ಪಾಸಿಟಿವ್ನ ಕೊಡುತ್ತೆ. ಆದರೆ ವೃಷಭ ರಾಶಿಗೆ ಯಾವಾಗಲೂ ಕೂಡ ಕುಬೇರ ಗ್ರಹದ ಗಂಧ ಇಡಬೇಕು. ಕುಬೇರ ಗ್ರಹ ಗಂಧ, ಕುಬೇರ ಗ್ರಹ ಸ್ಟೋನು ಭಾಳ ಅದ್ಭುತವಾಗಿರುತ್ತೆ. ನಮ್ಮಲ್ಲಿ ಕುಬೇರ ಗ್ರಹ ಸ್ಟೋನನ್ನು ನೀವು ಯೂಸ್ ಮಾಡೋಷ್ಟು ನಿಮಗೆ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಕುಬೇರ ಗ್ರಹ ಸ್ಟೋನನ್ನು ಯೂಸ್ ಮಾಡಿದ್ರೆ. ಮತ್ತು ಬುಧ ಮಹಾಲಕ್ಷ್ಮಿ ಬುಧ ಗ್ರಹನ ಸ್ಟೋನನ್ನು ಇಡೋದು, ಬುಧನ ಗ್ರಹದ ಸ್ಟೋನ್ ಅಂತ ಪಾಸಿಟಿವ್ ಮೇಲೆ ಪಾಸಿಟಿವ್. ಯಾರ ಮನೇಲಿ ದುಡ್ಡಿಲ್ಲ ಅಂತಿರೋ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಯೂಸ್ ಮಾಡಿ ನೋಡಿ, ಕೋಟ್ಯಾಧೀಶ್ವರ ಆಗುವಂಥ ಸಕ್ಸಸ್ ನಾನು ಮಾಡ್ತೀನಿ. ಖಂಡಿತಲ್ಲೂ ಕೂಡ ಆರ್ಯವರ್ಧನ್ ಹತ್ರ ಅದು ಏನೇ ಇಸ್ಕೊಂಡ್ರು ಕೂಡ ಅದು ನನ್ನ ಕೈಗುಣ. ಖಂಡಿತ ಕೂಡ ಈ ಭೂಮಿಲಿ ಭಗವಂತ ನನ್ನ ಜ್ಯೋತಿಷ ಹೇಳಕ್ಕೆ ಹುಟ್ಟಿಸಿರೋದು, ಜ್ಯೋತಿಷನೇ ಮಾಡ್ತಾ ಇದ್ದೀನಿ. ನನ್ನ ಪ್ರಯತ್ನದ ಫಲದಿಂದ ನಾನು ಮಾಡಿರೋ ಪುಣ್ಯದಿಂದ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಆಗ್ತೀರಾ. ನನ್ನ ನಿಮ್ದಲ್ಲಿ ಯಾರೂ ಮೋಸ ಹೋಗಿಲ್ಲ. 100% ಜ್ಯೋತಿಷ್ಯ ನಿಮ್ಮ ಜಾತಕ ಇರೋದಿದ್ದಂಗೆ ಕೇಳ್ತಿದ್ರ, ಪರಿಹಾರವನ್ನು ಮಾಡ್ಕೊಳ್ಳಿ. ನಾನು ನೋಡ್ದಿದ್ದ ದೇವರು, ನಾನು ನೋಡ್ದಿದ್ದ ಪೂಜೆ ಅಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ 7ನೇ ತಿಂಗಳಲ್ಲಂತೂ ನಿಮ್ಗೆ ಸಿಕ್ಕಾಬಿಟ್ಟೆ ಲಕ್ ಮೇಲೆ ಲಕ್ಕನ್ನು ಕೊಡ್ತಾಯಿದೆ. ಮತ್ತು ನೀವು ಎಲ್ಲ ಒಡವೆ, ಕಾರ್ ಲೋನ್ ಎಲ್ಲ ಸಾಲ ತೀರಿಸಿ ತುಂಬ ಒಳ್ಳೆಯದಾಗುತ್ತೆ. ಮದುವೆ ಆಗ್ತಿಲ್ವಾ, ಮದುವೆಗೆ ಟ್ರೈ ಮಾಡಿ. ಲವ್ ಸಕ್ಸಸ್ಸು. ಮತ್ತು MD ಕಂಪ್ನಿಲಿ ಕೆಲಸ ಮಾಡ್ತೀರಾ, ನಿಯತ್ತಾಗಿ ಕೆಲಸ ಮಾಡಿ, ಸಂಬಳ ಜಾಸ್ತಿ ಕೇಳಿ, ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೈತೆ. ಕಾಂಗ್ರೆಸ್ ಪಕ್ಷದಲ್ಲೇ ನಿಯತ್ತಾಗಿ ಕೆಲಸ ಮಾಡೋದಂಥ DK ಶಿವಕುಮಾರ್ ನಂಗೆ CM ಸ್ಥಾನ ಕೆಲಸ ಬೇಕು ಅಂತ ಕೇಳಿದಾಗ ಕೊಡ್ನಲ್ವಾ. ಅದು ಒಂಥರ ಕೆಲಸನೇ. ಅದೇ ನೋಡಿ, DK ಶಿವಕುಮಾರ್ ವೃಷಭ ರಾಶಿಯವರಿಗೆ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುತ್ತಮ ಉನ್ನತ ಸ್ಥಾನ CM ಸ್ಥಾನಕ್ಕೆ ಅಲಂಕಾರವನ್ನು ಪಟ್ಟರು. ಖಂಡಿತ ಕೂಡ ಅವ್ರಿಗೆ ಶನಿ ದಿಸೆ ಚಂದ್ರ ಭಕ್ತಿ ಯೋಗವನ್ನು ಕೊಡ್ತು. ಇದನ್ನು ನಾನು ಪರ್ಫೆಕ್ಟಾಗಿ ಹೇಳಿದ್ದೆ. 100% ಒಳ್ಳೆ ಯೋಗದ ಜಾತಕವಾಗಿದ್ದರೆ. ನಿಮ್ಮಲ್ಲಿ ಯೋಗ ಜಾತಕ ಇಲ್ಲ, ಖಂಡಿತಲೂ ಕೂಡ ನಾನು ಬೆಳಿಗ್ಗೆ ಬರಬೇಕಾದ್ರೆ ನಿಮಗೋಸ್ಕರ ಸ್ನಾನ ಮಾಡಿ ಒದ್ದಾಡಿ ಬಂದು ನಿಮ್ಮ ಫ್ರೀ ಜ್ಯೋತಿಷ ಹೇಳೋಗ್ತೀನಿ. ನಿಮ್ಮ ಜಾತಕನ ಕೇಳಿ ಪರಿಹಾರವನ್ನು ತಗೊಳ್ಳಿ. ನಿಮ್ಗೆ ಅದೃಷ್ಟ ಮೇಲೆ ಅದೃಷ್ಟ ಬರುತ್ತೆ. ಸಿಕ್ಕಾಬಟ್ಟೆ ಪಾಸಿಟಿವ್ನ ನೀವು ನೋಡ್ತೀರಾ. 100% ನಿಮ್ಮ ಲೈಫಲ್ಲಿ ಇಂಥ ಒಂದು ಟೈಮ್ ಮತ್ತೆ ಗೋಲ್ಡನ್ ಟೈಮ್ ಸಿಗಲ್ಲ. ಈ ಒಂದು 7ನೇ ತಿಂಗಳಲ್ಲಿ ನೀವು ಬೆನಿಫಿಟ್ ಮೇಲೆ ಬೆನಿಫಿಟ್ ಮಾಡಿ ಸಖತ್. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಚೆನ್ನಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ, ನನ್ನ ಕೆಲಸ ಆಗುತ್ತೆ, ಹ್ಯಾಪಿಯಾಗಿರ್ತೀನಿ ಅಂತ ನೀವು ಥಿಂಕ್ ಮಾಡಿ, ನಿಮ್ಮ ಕೆಲಸ ಚೆನ್ನಾಗಾಗುತ್ತೆ. ಈ ವಾಸ್ತು ಕೆಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ. ಇದನ್ನೆಲ್ಲವೂ ಕೂಡ 12 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ ಬಾಕ್ಸ್ ಮಾಡಿಸಿ ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀನಿ. 100% ನನಗೆ ಬೇರೆ ಬೇರೆದು ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ. ಸಖತ್ ಪಾಸಿಟಿವ್ ಬಡಿ ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ. ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿ ಇಡಿ, ನಿಮ್ಮ ಲಕ್ಕನ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರು ನನ್ನ ಬ್ರಹ್ಮ ನನ್ನ ಭದ್ರಕಳಿ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.